ಜನ್ಜಿ ಮಹಾಭಾರತ ಕ್ವಶನ್ಸ್ಗೆ ಸ್ವಾಗತ. ಲೆಟ್ಸ್ ಗೋ. ಫಸ್ಟ್ ಕ್ವೆಶ್ಚನ್. ಮಹಾಭಾರತವನ್ನು ಬರೆದವರು ಯಾರು? ವೇದವ್ಯಾಸರು. ರಾಂಗ್ ಆನ್ಸರ್. ಮಹಾಭಾರತ ಬರ್ದಿರೋದು ಗಣೇಶ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಮಹಾಭಾರತ ಬರ್ದಿದ್ದು ಯಾರು ಅಂದ್ರೆ ವೇದವ್ಯಾಸರು ಅಂತ ಹೇಳ್ತಾರೆ. ವೇದವ್ಯಾಸರು ಹೇಳ್ತಾರೆ, ಆದ್ರೆ ಬರೆಯೋದು ಗಣಪತಿ. ಈ ವೇದವ್ಯಾಸರು ಹೇಳುವಾಗ ಗಣಪತಿ ಒಂದು ಕಂಡೀಷನ್ ಹಾಕ್ತಾರಂತ, ನೀವು ಕಂಟಿನ್ಯೂಸ್ ಆಗಿ ಹೇಳಿದ್ರೆ ಮಾತ್ರ ನಾನು ಮಹಾಭಾರತವನ್ನು ಬರೀತೀನಿ, ಇಲ್ಲಾಂದ್ರೆ ನಾನು ಅರ್ಧದಲ್ಲೇ ನಿಲ್ಲಿಸ್ಬಿಡ್ತೀನಿ ಅಂತ. ಅವರಿಗೆ ಒಂದು ಶ್ಲೋಕದಿಂದ ಇನ್ನೊಂದು ಶ್ಲೋಕ ನಾಪಿಸ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತಲ್ಲ, ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕ್ತಾರೆ, ನಾನು ಹೇಳಿದ ಶ್ಲೋಕನ ನಿನ್ಗೆ ಅರ್ಥ ಆದ ನಂತರನೇ ನೀನು ಬರಿಬೇಕು ಅಂತ. ಗಣಪತಿ ಅರ್ಥ ಮಾಡ್ಕೊಂಡು ಬರೆಯೋಷ್ಟೊತ್ತಿಗೆ ವೇದವ್ಯಾಸರು ಇನ್ನೊಂದು ಶ್ಲೋಕವನ್ನ ಹೇಳ್ತಾರೆ. ಅಯ್ಯೋ, ಫಸ್ಟ್ ಕ್ವೆಶ್ಚನ್ ರಾಂಗ್ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣಂತೆ. ಭೀಷ್ಮನ ನಿಜವಾದ ಹೆಸರೇನು? ಭೀಷ್ಮನ ನಿಜವಾದ ಹೆಸರು ದೇವವ್ರತ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಕುರುಪಿತಾಮಹನಾದ ಭೀಷ್ಮನ ತಂದೆ ತಾಯಿ ಹೆಸರೇನು? ಭೀಷ್ಮನ ತಂದೆ ತಾಯಿ ಹೆಸರು ಗಂಗಾ. ಅವ್ರ ತಾಯಿ ಹೆಸರು? ಹಾ, ಕರೆಕ್ಟ್. ತಂದೆ ಹೆಸರು? ತಂದೆ ಹೆಸರು ಶಾಂತನು ಅನ್ಸುತ್ತೆ. ಕರೆಕ್ಟ್. ಗಂಗಾ ಮತ್ತೆ ಶಂತನುವಿನ ಮಗ ಭೀಷ್ಮ. ಈಗ ನೆಕ್ಸ್ಟ್ ಕ್ವಶನ್ ಕೃತಿಕಾ ಕೇಳ್ತಾಳೆ. ಕುಂತಿಗೆ ಮಕ್ಕಳಾಗ್ಲಿಕ್ಕೆ ಒಬ್ಬ ಮಹರ್ಷಿ ಮಂತ್ರವನ್ನ ಹೇಳ್ಕೊಡ್ತಾರೆ, ಅದ್ ಯಾವ ಮಹರ್ಷಿ? ಮಹರ್ಷಿ? ಹಾ, ದೂರ್ವಾಸ ಮಹರ್ಷಿ. ಕರೆಕ್ಟ್ ಅಲ್ಲ? ಕರೆಕ್ಟ್ ಆನ್ಸರ್. ದೂರ್ವಾಸ ಮಹರ್ಷಿಗಳು ಹೇಳ್ಕೊಡೋದು. ನೆಕ್ಸ್ಟ್ ಕ್ವಶನ್ ನಾನ್ ಕೇಳ್ತೀನಿ. ಮಹಾಭಾರತದ ಕುರುಕ್ಷೇತ್ರದಲ್ಲಿ ಎಷ್ಟು ಅಕ್ಷೋಹಿಣಿ ಸೈನ್ಯಗಳು ಯುದ್ಧದಲ್ಲಿ ಪಾಲ್ಗೊಂಡಿರತ್ತೆ? 18. ಕರೆಕ್ಟ್. 18 ಅಕ್ಷೋಹಿಣಿ ಸೈನ್ಯಗಳು ಪಾಲ್ಗೊಂಡಿರತ್ತೆ. ಮಹಾಭಾರತದಲ್ಲಿ 18ಕ್ಕೆ ತುಂಬಾನೇ ಮಹತ್ವ ಇದೆ, ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಅಧ್ಯಾಯ ಇರೋದು 18 ಅಧ್ಯಾಯಗಳಿರತ್ತೆ. 18 ದಿನಗಳ ಕಾಲ ಈ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಹಾಗೆ 18 ಅಕ್ಷೋಹಿಣಿ ಸೈನ್ಯಗಳು ಈ ಕುರುಕ್ಷೇತ್ರದಲ್ಲಿ ಭಾಗವಹಿಸುತ್ತೆ. ಹಾಗಾಗಿ 18ಕ್ಕೆ ತುಂಬಾನೇ ವಿಶೇಷ ಮಹತ್ವ ಇದೆ. ಈ ಕ್ವೆಶ್ಚನ್ಸ್ ಅಲ್ಲಿ ನೀವ್ ಎಷ್ಟಕ್ಕೆ ಆನ್ಸರ್ ಮಾಡಿದ್ದೀರಾ? ಕಾಮೆಂಟ್ ಮಾಡಿ ನಿಮ್ಗೆ ಎಷ್ಟಕ್ಕೆ ಆನ್ಸರ್ಸ್ ಗೊತ್ತಿತ್ತು ಅಂತ.